ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಕರೆಕ್ಟ್ ಬೇರೆ ಏನೋ ಬೇಕು. ಕರೆಕ್ಟ್ ಬಿಡಿ ಮಾಡುವ ಅದಕ್ಕೇನಂತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೋ ಇವನು? ಇಲ್ಲ ಸುಂದ್ರ ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. ಇವತ್ತು ಒಂದ್ ಕಡೆ ಫಂಕ್ಷನ್ ಇದೆ, ಸೊ ಹೋಗ್ತಾ ಇದ್ದೀವಿ ದೇವರಪ್ಪ. ಸೊ ರೆಡಿ ಆಗ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ ಬನ್ನಿ ಯಾವ ಕಡೆ ಹೋಗ್ತಾ ಇದ್ದೀನಿ, ಏನು ತಿಂತೀನಿ ಇವತ್ತು, ಏನು ಮಾಡಿರ್ತಾರೆ ಫಂಕ್ಷನಲ್ಲಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಇವತ್ತು ನಾನು ಏನು ಮಾಡ್ತಿರೋ ಬಟ್ಟೆ ಬಂದು ಇದು ಆವಾಸಕ್ಕೋಸ್ಕರ ಅಂತ ಡಿವೈಸ್ನ ತೊಗೊಂಡಿದ್ದು. ಬನ್ನಿ ಎತ್ಕೊಳ್ಳಿ. ನೋಡಿ ಇಲ್ಲಿ ಅಪ್ಪ ರೆಡಿ ಇದ್ದಾರೆ, ಬರ್ತಾ ಇದ್ದಾರೆ, ಅಮ್ಮನೂ ಬರ್ತಿದ್ದಾರೆ. ಬನ್ನಿಪ್ಪ ನೀವು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಇದ್ದಾರೆ, ಅಮ್ಮ ಬರ್ತಿದ್ದಾರೆ. ಇವಾಗೆಲ್ಲ ರೆಡಿ ಆಗಿದ್ದೀವಿ. ಇವರೆಲ್ಲ ಕಾರಲ್ಲಿ ಇದ್ದಷ್ಟು ಮಜಾ ರೆಡಿ ಇದ್ದಾರೆ. ಅಜ್ಜಿ ಮನೆಗೆ ಫೋನ್ ತರಕ್ಕೆ ಹೋಗ್ತಾ ಇದ್ದೀನಿ, ಅಜ್ಜಿಗೆ ಫೋನ್ ಬಿಟ್ಟೋಗಿದ್ದಾರೆ ಅಂತ. ಟ್ರಾಫಿಕ್ ಜಾಮ್. ಸಂಡೇ ಸ್ಯಾಟರ್ಡೆ ಅಂತೂ ಯಾರು ಬರಬಾರ್ದು ನೋಡಿ, ಎಲ್ಲ ವಾಪಸ್ ರಿವರ್ಸ್ ಬರ್ತಿದ್ದಾರೆ ನೋಡಿ. ಎಲ್ಲ ಎಲ್ಲೆಲ್ಲಿಂದ ಇಳಿಸ್ಕೊಂಡು ಹಚ್ಕೊಂಡ್ ಬರ್ತಿದ್ದಾರೆ. ಇಲ್ಲಿವರೆಗೂ ಫುಲ್ ಜಾಮ್, ಹೋಗೋಕೆ ಕೂಡ ಜಾಗ ಇಲ್ಲ, ಬರೋಕ್ಕೆ ಜಾಗ ಇಲ್ಲ ನೋಡಿ. ಎಲ್ಲ ಅಲ್ಲಿಂದ ರಿವರ್ಸ್ ಎತ್ಕೊಂಡ್ ಬರ್ತಾ ಇದ್ದಾರೆ. ಇದು ಯಶವಂತಪುರ ನೆಲಮಂಗಲ ಮಧ್ಯದಲ್ಲಿರೋದು, ಮಾಕ್ಲಿ ಹತ್ರ ನೋಡಿ. ಎಲ್ಲ ರಿವರ್ಸ್ ಎತ್ಕೊಂಡ್ ಬರ್ತಾ ಇದ್ದಾರೆ. ನೋಡಿ ಹೋಗ್ತಿರೋ ಜಾಗ ಬಂದ್ಬಿಟ್ಟು ನಾಗಮಂಗಲ. ಸೊ ಇವಾಗ ಲೆಫ್ಟ್ ಎತ್ಕೋಬೇಕು, ಹಾಸನ ಇವಾಗ ಟಚ್ ಆಗಬೇಕು. ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲೊಬ್ರು ನಮ್ಮ ಬಾಸ್ ನಿಂತ್ಕೊಂಡಿದ್ದಾರೆ. ಬನ್ನಿ, ನಮ್ಮ ಬಾಸ್ ಒಬ್ಬರೇ, ಬಟ್ ಅವರು ಇಲ್ಲಿ ಸ್ಟ್ಯಾಂಡಿಂಗಲ್ಲಿದ್ದಾರೆ. ತೋರಿಸ್ತೀನಿ ಬನ್ನಿ. ಸ್ವೀಟ್ ತಗೊಂಡಿಲ್ಲ ನಮ್ಮ ಬಾಸ್. ಕಾಂತಿ ಸ್ವೀಟ್ಸಲ್ಲಿ ಸ್ವಲ್ಪ ಸ್ವೀಟ್ಸ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇವ್ರು ಹೋಗಿದ್ದಾರೆ, ನೋಡೋಣ ಏನು ತೊಗೊತಾ ಇದ್ದಾರೆ ಅಂತ. ಬನ್ನಿ, ಏನು ತೊಗೊತಿದ್ದೀರಾ? ಅಂದರೆ ಸಾಕದೊಂದೇ ಕಾಜು ಸೋಂಪ ಮತ್ತು ಕಾಜು ಕಟ್ಲಿ. ನಮ್ಮ ಅಪ್ಪಂಗೆ ಒಂದು ಬಾದುಷ ತೊಗೊತ ನೋಡಿ. ತಿಂತಿದ್ದಾರೆ, ನನಗೆ ತಿನ್ನಿಸ್ತಾರೆ, ಅವ್ರು ತಿಂತಿದ್ದಾರೆ. ಕೇಳುವುದಕ್ಕೂ ಸಮಯವಲ್ಲ. ಏನು ಬೇಕು ಚಿನಿ? ಸ್ವೀಟಾ ತಗೊಂತಿದ್ದು ನೋಡಿ, ತಗೊತಾ ಇದ್ದಾರೆ. ಕೊಡಿಲ್ಲ ಅವ್ನಿಗೊಂಚೂರು ತಿನ್ಸಿ ಹಂಗೆ ನೋಡಿ, ತಿನ್ಸ್ಕೊಂತ. ಅವ್ನು ಫುಲ್ ಬೇಕಂತ ಅವ್ನಿಗೆ. ತಿಂತೀನಿ ಬೀಳುತ್ತೆ ಸಾಕು, ಒಂದೇ ಕಫ. ತಿನ್ನು ಅದನ್ನೇ ಫಸ್ಟ್ ತಿಂದ್ಬಿಟ್ಟು ತೇಗ್ಬಿಡು ಅದನ್ನೇ ಮೊದಲು. ಸಾಕ್ತೀನಿ, ತಿಂದು ಫಸ್ಟ್ ಅದನ್ನ. ತಿಂತೋನೆ ಭೂತ. ಕೊಡೋ ಒಬ್ರಿಗೆ ಕೊಡೋ ಅಂದ್ರೆ ಕೊಡಲ್ಲ. ಕೆಲಸ ಇದ್ರೆ ಕಿತ್ಕೊಂತಾನೆ. ಮಕ್ಕ ತೋರ್ಸ್ ನಿನ್ ಮಕ್ಕ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನನ್ನ ಎಲ್ಲೋ ನೋಡಿದೀನಿ ಅಂತ ಹೇಳಿದ್ಯಲ್ಲ. ಏನ್ ತಗೊಂಡ್ರಿ? ಕಾಜು ಕಡ್ಲೆ, ಕಾಜು ಸೋನ್ ಪಾಪಡಿ ತಗೊಂಡೆ. ಆಮೇಲೆ ಇನ್ನೇನು ತಗೊಂಡು? ಚೆನ್ನಾಗಿದೆಪ್ಪ ಬಾದುಷಾ. ಚೆನ್ನಾಗಿದೆಮ್ಮ ಬಾದುಷಾ. ತಿಂದ್ರಾ? ನೀವೇನ್ ತಿಂದ್ರಿ ಬಾ? ಸೋಂಪಾಪುಡಿ. ಕಲ್ಲು ಸಿಕ್ತಲೆ. ಕಲ್ಲು ಪಪ್ಪಡಿ, ಸೋನಾ ಪಪ್ಪಡಿ, ಸಾಪ್ಟೆ ಪತಾಗೆ ಪೀಳ್ಕ. ಚೆನ್ನಾಯ್ತಾ? ಹೆಂಗಿದೆ ಟೇಸ್ಟು? ಏನು ಕೊಟ್ಟು ಸ್ವೀಟಾಗಿ ಚೆನ್ನಾಗಿ. ಅಪ್ಪ ಮಗ ಇಬ್ರು ನನ್ನ ಬಿಟ್ಬಿಟ್ಟು ಓಡೋಗ್ತಿದ್ದಾರೆ. ಇವರು ಇಟ್ಕೊಂಡಲ್ಲ ಮಾಡಲ್ಲ. ಬಿಟ್ಬಿಟ್ಟು ಓಡೋಗ್ಬಿಟ್ರೆ ಏನು? ಮುಳ್ಕಟ್ಟೆ ಬನ್ನಿ, ದೇವ್ರು ತೋರಿಸ್ತೀನಿ ಹೆಂಗಿದೆ ಅಂತ. ಮುಳ್ಕಟ್ಟಮ್ಮ ನಾವು ಬಂದಿರೋದು ಇವಾಗ ಮುಳ್ಕಟ್ಟಮ್ಮ ದೇವಸ್ಥಾನ. ಬಂದು ನಿಂತವ್ರೆ. ಇವ್ರು ಬರ್ತೀನಿ ಅಂತ ಬರಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದ್ದಾರೆ. ಇವ್ರು ನಂಬರ್ದು ಇವ್ರನ್ನ. ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ. ಇಷ್ಟು ಸಾಕು. ಆಂಟಿ ಹಾಯ್ ಮಾಡಿದ್ರಿ ಇವಾಗೇ ನಿನ್ನ ಸೈಡಿಗೆ ಹಾಯ್ ಮಾಡು. ಎಲ್ಲ ಬಂದವ್ರೆ. ಎಲ್ಲಿ ಮಾಡಿದ್ದೀರಾ ನೀವು? ಈ ಕಡೆ ಮಾಡೋರಂತೆ. ಹೋಗ್ಬೇಕು ಮುಳ್ಕಟ್ಟೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮುಳ್ಕಟ್ಟೆ ದೇವಸ್ಥಾನಕ್ಕೆ ನಮ್ಮ ಆಂಟಿಯವ್ರು ಕುರಿ ಕಡಿತಾರಂತೆ. ಸೊ ಅಲ್ಲಿ ಬಂದಿದ್ದೀವೆಲ್ಲ.
ಆ ಕಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ಹೋಗೋಣ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್ ಬನ್ನಿ, ಆಮೇಲೆ ಆ ಕಡೆ ಹೋಗೋಣ. ಇದು ಮೇಯ್ನ್ ಗೋಪುರ, ನಾವು ಈ ಕಡೆ ಸೈಡಿಂದ ಬರ್ತಾ ಇದ್ದೀವಿ. ಹೋಗೋಣ ಬನ್ನಿ, ಮುರುಘಟ್ಟಮ್ಮನ ದೇವಸ್ಥಾನದೊಳಗೆ ಹೆಂಗಿದೆ ನೋಡೋಣ. ನಮ್ಮಮ್ಮ ಆಲ್ರೆಡಿ ಹೋಗ್ಬಿಟ್ಟವ್ರೆ. ಇದೆ ಶ್ರೀ ಮುರುಘಟ್ಟಮ್ಮ ದೇವಿ ಪುಣ್ಯಕ್ಷೇತ್ರ. ಹೋಗೋಣ ಬನ್ನಿ ಒಳಗಡೆ. ವಿಪರೀತ ರಶ್ ಇದೆ ಇವತ್ತು, ಸಂಡೇ ಆಗಿರೋದ್ರಿಂದ. ನೋಡಿ ಎಷ್ಟು ರಶ್ ಇದೆ ಅಂತ ನೋಡ್ತಾ ಇರ್ಬೋದು ನೀವೇ. ತುಂಬ ರಶ್ ಇದೆ. ಹೆಂಗೆ ಹೋಗೋದು ಒಳಗಡೆ ದರ್ಶನ ಗೊತ್ತಿಲ್ಲ. ಬನ್ನಿ ಹೋಗೋಣ. ರಶ್ ಇದೆ ದೇವಸ್ಥಾನ, ವಿಪರೀತ ರಶ್ ಇದೆ. ಇದು ಎಲ್ಲ ಎಡೆ ಇರ್ತಾರೆ ಇಲ್ಲಿ. ಕಿರ್ಚ್ಬೇಡ ತಾಯಿ, ಒಳ್ಳೇದು ಮಾಡಮ್ಮ. ರಶ್ ಇದೆ. ಇಲ್ಲಿಂದನೇ ಕ್ಯೂ ಇದೆ. ಇಲ್ಲಿಂದ ಒಂದು ರೌಂಡ್ ಸುತ್ಕೊಂಡು ಆ ಕಡೆಗೆ ಹೋಗ್ಬೇಕು. ತೋರಿಸ್ತೀನಿ ಬಂದಿದೆ ಎಷ್ಟಿದೆ ನೋಡಿ. ಇಲ್ಲಿಂದ 2 ರೌಂಡ್ ಸುತ್ಕೊಂಡು ಹಿಂಗೆ ಸುತ್ಕೊಂಡು ಹಂಗೆ ಸುತ್ಕೊಂಡು ಆ ಕಡೆಯಿಂದ ಬಂದು ಹಿಂಗೆ ಬರಬೇಕು. ತುಂಬ ರಶ್ ಇದೆ. ದಯವಿಟ್ಟು ಯಾರು ಸಂಡೇ ಬರಲೇಬೇಡಿ ಈ ಕಡೆ. ನೋಡಿ ಇದು ರಶ್. ಇಲ್ಲಿಂದ ಸುತ್ಕೊಂಡು ಹೋಗಿ, ಅಲ್ಲಿಂದ ಸುತ್ಕೊಂಡು ತಿರ್ಗಾ ಒಳಗಡೆ ಬಂದು ಆಮೇಲೆ ಹಂಗೆ ಹೋಗಿ ಮೂಲೆಯಿಂದ ದೇವಸ್ಥಾನ ಒಳಗಡೆ ಎಷ್ಟು ರಶ್ ಇದೆ. ಇಲ್ಲಿಂದ ಮೂರು ಲೈನ್ ಇದೆ ಸುತ್ಕೊಂಡು ಬರಬೇಕು. ನೋಡಿ ಎಷ್ಟು ರಶ್ ಇದೆ, ತುಂಬ ರಶ್. ದೀಪಗಳು ಅದು ಇದು ಹಳ್ಳಿ ಮರದ ಕೆಳಗೆ ಇಟ್ಕೊಂಡು ಕೂತಿದ್ದಾರೆ ತುಂಬ ಜನ. ನೋಡಿ ಇದು ಹಳ್ಳಿ ಮರ, ಇದು ದೇವಸ್ಥಾನ. ಹೋಗೋಣ ಬನ್ನಿ ನಮ್ಮ ಆಂಟಿ ಹತ್ರ. ಬಂದವಳು ಮರಂದು ನಾನು ಅಪ್ಪ ಅಮ್ಮ ಹೋಗಿದ್ದೆ ದೇವದರ್ಶನಕ್ಕೆ. ಯಾರೂ ಬಂದಿಲ್ಲ. ನಮ್ಮ ಗಾಡಿ ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಯಾರು ಬಂದಿದ್ದಾರೆ. ಬಟ್ಟೆಗಳೆಲ್ಲ ಅಡುಗೆ ಮಾಡ್ತಾರೆ ನೋಡಿ. ನಮ್ಮ ಅಜ್ಜಿ ನೋಡಿ, ಅಣ್ಣ ತಮ್ಮ ಇಬ್ಬರು ಕುತ್ಕೊಂಡು ಯಾರು ನಂಬಾರ್ದು ನೋಡಿ. ಏನ್ರಿ ಮುದ್ದೆ ಕಟ್ತಿದ್ಯಾ? ನಮ್ಮ ಅಜ್ಜಿ ಮುದ್ದೆ ಕಟ್ತೈತೆ. ಇವರೇ ನಮ್ಮ ಅಜ್ಜಿ ಹೇಮದಮ್ಮ. ಮಟನ್ ಸಾರು ಎಲ್ಲ ರೆಡಿ ಇದೆ, ಮಾಡೋರು ಕಟ್ಟಿದ್ದಾರೆ. ಊಟ ಮಾಡ್ತಾರೆ ಸಿಕ್ಕವರೆಲ್ಲ ಆಲ್ರೆಡಿ. ಇವಾಗ ಬಂದಿದ್ದು ಹಾಂ ಈ ಅಲ್ಲಿ ಇಟ್ಬಿಟ್ಟವ್ರೆ ನೋಡಿ. ಎಲ್ಲ ಆಲ್ರೆಡಿ ಊಟಕ್ಕೆ ಕುತ್ಕೊಳ್ತವ್ರೆ. ನಮ್ಮ ಆಂಟಿ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಸಾರಿ ಗೈಸ್, ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದರಿಂದ ಇವಾಗ ಹೇಳ್ತಿದ್ದೀನಿ. ನಮ್ಮ ಆಂಟಿನ ತುಂಬ ರೇಗಿಸ್ತಾ ಇದ್ವಿ. ನಮ್ಮನ್ನು ಊಟ ತಿನ್ನಕ್ಕೆ ಕರೆದ್ಬಿಟ್ಟು ನಮ್ಮ ಕೈಲಿ ಊಟ ಬಡಿಸ್ತಾ ಇದೆಯಾ ಅಂತ. ಪಾಪ ಅವ್ರಿಗೂ ಬೆಳಗ್ಗೆಯಿಂದ ಒಬ್ಬರೇ ಮಾಡಿ ಸಾಕಾಗೋಗಿತ್ತಲ್ಲ. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಹಂಗೆ ನಮ್ಮ ಆಂಟಿ ಜೊತೆ ಹೆಲ್ಪ್ ಮಾಡಿ ಫ್ರೀಯಾಗಿ ನೆಕ್ಸ್ಟ್ ಊಟಕ್ಕೆ ಕೂರೋಣ ಅಂತ ಕೂತ್ಕೋಬೇಕು. ನೆಕ್ಸ್ಟು ಹಂಗೆ ನಮ್ಮ ಆಂಟಿ ಬಂದು ಕರೆದ್ರು ತಿನ್ಬಾ ಅಂತ. ನೆಕ್ಸ್ಟ್ ಊಟ ಎಲ್ಲ ಬಡಿಸಿ ನಾನು ನಮ್ಮ ಆಂಟಿ ಊಟಕ್ಕೆ ಕೂರೋಣ ಅಂತ ಊಟಕ್ಕೆ ಹೋಗಿದ್ವಿ. ಇವಾಗ ನನ್ನ ಮೈದನಿಗೆ ಬೇಡ 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 ಅಂತಿದ್ರು. ಹಿಂಸೆಯಿಂದ ಫೋರ್ಸ್ ಮಾಡಿ ತಿನ್ನಿ ಅಂತ ಬಡಿಸ್ತಿದ್ದೆ ನಾನು. ಪಾಪ ಅವ್ರಿಗೆ ಹೊಟ್ಟೆ ತುಂಬ ಹೋಗಿದೆ ಬೇಡ ಅಂತ. ಇಲ್ಲ, ನನ್ನ ಕೈಯಿಂದ ಒಂದು ಪೀಸ್ ಆದರೂ ತಿನ್ನಲೇಬೇಕಂತ ಪಾಪ ಅವ್ರಿಗೆ ಫೋರ್ಸ್ ಮಾಡಾಕ್ತಿದ್ದೆ. ಅವರು ಹಿಂಸೆಯಿಂದ ತಿಂತಿದ್ರು. ನಾನು ಟಾರ್ಚರ್ ತಡ್ಕೊಂಡು ಆಡ್ತಾರೆ ನೋಡಿ. ನಮ್ಮ ಮನೆಯವ್ರಿಗೆ ಆಗ್ತಿದ್ದೀನಿ ಇವಾಗ. ಅವ್ರಿಗೂ ಹಿಂಸೆ ಕೊಟ್ಟು ತಿನ್ನಿಸ್ತಿದ್ದೆ, ಬೇಡ ಬೇಡ ಅಂದ್ರೂ ತಿನ್ನಿ ಅಂತ. ಅಷ್ಟೇ ಗಾಯ್ಸ್. ನೋಡಿ ಅಣ್ಣ ತಮ್ಮ ಇಬ್ರು ಊಟ ಮಾಡ್ಬಿಟ್ಟು. ಇವರು ನಮ್ಮ ಮನೆಯವ್ರು ಗೊತ್ತಲ್ಲ, ಇವರು ನನ್ನ ಮೈದು. ಊಟ ಮಾಡ್ಕೊಂಡು ಇಬ್ಬರು ಕೈ ತೊಳ್ಕೊಳಕ್ಕೆ. ಚಿನಿ ಏನು ತಿಂದೆ? ಚಿನಿ ಏನು ತಿಂದೆ? ಇಲ್ಲ ನೋಡು, ನನ್ನ ನೋಡು. ಏನು ತಿಂದೆ ಚಿನಿ? ಏನು ತಿಂದೆ? ಏನು ತಿಂದು? ಚಿಕನ್ ಬೇಕಾನು ಚೆನ್ನಾಯ್ತಾ? ಬೇಕಾ ಅಂತ ಕೇಳಿ. ಇವರು ನಮ್ದು ನಮ್ಮ ಗುಳ್ಳೆ ನನ್ನ ಮಗ ಮಾಡಿ ನನ್ನ ಮಗ. ಇವರು 2ನೇ ಮಗ. ಚಿನಿ ಯಾರಿದು? ಇದು ಧನೋಣ. ಧನೋಣ ಇವರೇ ಹೆಂಗಿತ್ತು ಊಟ? ಹೋಗೋದ ಮನೆಗೆ? ಹೋಗೋಣ ನೋಡಿ ಮನೆಗೆ. ನೋಡಿ ಇವರು ನನ್ನ ಬಿಟ್ಟು ಊಟ ಮಾಡಿದ್ದಾರೆ. ಸೊ ನಾನು ಇವಾಗ ಊಟ ಮಾಡಲ್ಲ. ನೋಡಿ ಅತ್ತೆ
ಇವರು ನಮ್ಮ ಯಜಮಾನ್ರಿಗೆ ಅತ್ತೆ ಅಂತೆ. ಊಟ ಮಾಡಿ ಚೆನ್ನಾಗಿ. ಇವಾಗ ನಾನು ನನ್ನ ತಂಗಿ ಊಟ ಆಯಿತು. ತುಪ್ಪ ತೊಗೋಬೇಕಾಗಿತ್ತು, ನಮ್ಮ ಅಜ್ಜಿ ತುಪ್ಪ ತಂದಿದ್ರು, ಏಳುಗಾರ ನನಗರ ಅಂತ. ಅದನ್ನ ಹಾಕೋಣಕ್ಕೆ ಅಂತ ಬಾಕ್ಸ್ ಥರ ತಂದು ಹೋಗ್ತಿದ್ವಿ. ಬನ್ನಿ ಹೋಗುವ ಬಾಕ್ಸ್ ಥರ. ಯಾವ ಮುಂದೆ ಈ ಥರ ಹಾಕ್ಕೊಂಡಿದ್ದಾರೆ ಅಂಗಡಿಗಳು. ಇದೇ ಇವಾಗ ನಾವು ಹೋಗ್ತಿರೋದು ಅಂಗಡಿ ಬಾಕ್ಸ್ ಥರಕ್ಕೆ. ಬನ್ನಿ ಬಾಕ್ಸ್ ತಗೊಂಬರೋಣ ಹೋಗಿ. ಅದು ಇವಾಗ ನಾವು ನಮ್ಮ ಆಂಟಿಗೆ ಹೋಗಿ ಹೇಳ್ಬಿಟ್ಟು ಸ್ವಲ್ಪ ಬನ್ನಿ ನಮ್ಮ ಆಂಟಿಗೆ ಹೋಗಿ ಸ್ವಲ್ಪ ಹೇಳೋಣ. ಬಾಯ್, ಟಾಟಾ, ಸಿ ಯು. ಊಟ ತುಂಬ ಚೆನ್ನಾಗಿತ್ತು. ಪಲಾವು, ಚಿಕನ್, ಚಿಲ್ಲಿ ಚಿಕನ್ನು. ಬರ್ತೀವಿ, ಟಾಟಾ. ಈಗ ನಮ್ಮ ಆಂಟಿ ಬರ್ತೀವಿ. ಬಾಯ್ ಆಂಟಿ, ಬಾಯ್, ಟಾಟಾ, ಸಿ ಯು, ಬಾಯ್. ಬೇಕಂತೆ ಕಬ್ನಾಲ್ ತಗೊಂಡು ಕುಡಿತಿದ್ದಾರೆ ಎಲ್ಲರೂ. ಕಬ್ನಾಲ್ ಕುಡಿದು ನೆಕ್ಸ್ಟ್ ನಾವು ಒಬ್ರು ಮನೆಗೆ ಹೋಗ್ಬೇಕು. ಕರೆದಿದ್ದಾರೆ, ಅವ್ರ ಮನೆಗೆ ಹೋಗಿ ನೆಕ್ಸ್ಟ್ ನಮ್ಮ ಮನೆಗೆ ಹೋಗ್ತೀವಿ. ನೋಡಿ ನನ್ನ ಮಗ ಚಿಕ್ಕ ಹತ್ರ ಹೋಗ್ಬಿಟ್ಟು ವಿಂಟೇಜ್ ಕಾರ್ ಮತ್ತು ಚಿಕ್ಕ ಚಿಕ್ಕ ಕಾರ್ಸ್ ಎಲ್ಲ ಕೊಡ್ಸ್ಕೊಂಡ್ಬಂದಿದ್ದಾನೆ. ಬನ್ನಿ ಕಬ್ನಾಲ್ ಕುಡಿತಿದ್ದಾರೆ, ನೋಡೋಣ. ನೋಡಿ ಕಬ್ನಾಲ್ ಕೊಡ್ತವ್ರೆ. ನಮ್ಮ ಆಂಟಿ ಇಸ್ಕೊಂಡ್ರು, ನಮ್ಮ ಅಜ್ಜಿ ಕೊಟ್ಟರು. ಇವಾಗ ನಮ್ಮ ಡೂಮ್ಸ್ ಕೊಡ್ತವ್ರೆ. ಡೂಮ್ಸ್ ಚಿಕ್ಕಳಿ ಹಿಂಗೆ ಕೊಡ್ತಾರೆ ನಮ್ಮ ಅತ್ತೆ. ಇವಾಗ ದೊಡ್ಡವಳು ಹಿಂಗೆ ಕೊಡ್ತಾರೆ ನಮ್ಮ ಆಂಟಿ. ಕುಡಿದ್ರೆ ನೀವು ಕುಡಿಬೇಕು ಮೊದಲು. ಬೇಡದಂಗೆ ಬೇಡ ಕುಡಿಯಲ್ಲ. ಅವ್ನು ರೂಢಿನೇ ಮಾಡಿಲ್ಲ ಅವೆಲ್ಲ. ನೋಡಿ ಎಲ್ಲ ಕುಡಿದವ್ರೆ. ನಮ್ಮ ಆಂಟಿ ಹೀರೋಯಿನು, ಹಳೆ ಕಾಲದ ಹೀರೋಯಿನು. ಇವರು ನಮ್ಮ ಅಜ್ಜಿ, ಇವ್ರು ನಮ್ಮ ಆಂಟಿ ಮಗ ದೊಡ್ಡವನು. ಇವರು ನನ್ನ ಮೈದು ನಮ್ಮ ಮನೆಯವರು. ಮನೆಗೆ ಹೋದ ತಕ್ಷಣ ಇಲ್ಲ, ಮನೆಗೆ ಹೋಗೋದಾರ ಇಲ್ಲಿ. ಇವ್ನು ಕೇಳ್ತಾರೆ ಯಾವಾಗ ಹೊಡೆದಾಗ್ತಿ ಆಟ ಸಾಮಾನು ಅಂತ. ಅವ್ರು ಚಿಕ್ಕ ಅಣ್ಣ ತಮ್ಮ ಇಬ್ಬರು ದೇವಸ್ಥಾನಕ್ಕೆ ಕೇಳಿದ್ರೆ ನನ್ನ ತೆಗಿ ಬಿಟ್ಟು ದೇವ್ರ ದರ್ಶನ ಮಾಡಕ್ ಹೋಗಿದ್ದಾರೆ ಇಬ್ಬರೇ. ನೋಡಿ ಬಾಯ್ ಬಾಯ್ ಹೇಮಂತ್, ಬಾಯ್ ಹೇಮಂತ್ ಅಂತೆ. ರಂಜು ಬಾಯ್. ಎಲ್ಲರಿಗೂ ಬಾಯ್ ಹೇಳ್ತಾ ಹೋಗ್ತಾ ಇದೀವಿ. ಸ್ವಾತಿ ಸ್ವಲ್ಪ ಕಾಫಿ ಕುಡ್ದೋಗೋಣ ಅಂತ ಇಲ್ಲಿ ಒಂದು ಸ್ಟಾಪ್ ಆಗ್ತಾ ಇದೀವಿ. ಸ್ವಾತಿ ತಿಲಿಕಿಸಿ ಕಾಫಿ ಅಲ್ಲೇ ನಡಿ ತಂದು ಕೊಡ್ತಾರಮ್ಮ. ಸ್ವಲ್ಪ ಏಳೆಕಾಯಿ ತಗೊಂಡು ಕಾಫಿ ಕುಡ್ದು ಹೋಗ್ತೀವಿ. ಇವಾಗ ದೇವಸ್ಥಾನ ಹತ್ರ ಯಾರೋ ಬಂದು ಸ್ವಲ್ಪ ಡೆಂಟ್ ಮಾಡಿದ್ರು. ಯಾರೋ ಕಲ್ಲಲ್ಲೇ ಏನೋ ಹೊಡೆದ್ಬಿಟ್ಟವ್ರೆ. ಯಾರೋ ಡೋರ್ ಅಂತ ಡಮ್ ಅಂತ ತೆಗೆದ್ಬಿಟ್ಟವ್ರೆ. ಇಲ್ಲಿ ಸ್ವಲ್ಪ ಡೆಂಟ್ ಆಗೈತೆ. ಡೆಂಟ್ನ ರಿಕವರ್ ಮಾಡ್ತಾ ಇದ್ದೀರಲ್ಲ ರೀ? ಏನು ದೇಸಿ ಜುಗಾಡ್ ಏನೇನೋ ಅವ್ರದವ್ರೆ. ನೋಡಿ ಹೆಂಗೆ ಕೇಳ್ತಾರೆ, ಅದನ್ನ ಕಿತ್ಬಿಟ್ರು ಅನ್ಸಿ. ನೋಡಿದ್ದು ಯಾರೋ ಇಲ್ಲಿ ಬೇಕಂತ ಯಾರೋ ಮಾಡಿದ್ದಾರೆ. ಯಾರಂತ ಗೊತ್ತಿಲ್ಲ. ದೇವಸ್ಥಾನ ಹತ್ರ ಯಾರಾದ್ರೂ ಆ ಕಡೆ ಹೋದ್ರೆ ದಯವಿಟ್ಟು ಹುಷಾರಾಗಿರಿ. ಗಾಡಿಗಳನ್ನ ಸೇಫ್ ಇರೋ ಜಾಗಕ್ಕೆ ನಿಲ್ಸೋಗಿ. ದಯವಿಟ್ಟು ಈ ತರ ಎಲ್ಲ ಡೆಂಟಲ್ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ಏನೇನೋ ಮಾಡ್ತಾರೆ. ಅವ್ರದ್ದು ತೊಳ್ಕೊಂಡ್ಬಿಟ್ರೆ ಸಾಕಂತಿರ್ತಾರೆ. ದೇವಸ್ಥಗಳು ಜನಗಳೇ ಸರಿ ಇಲ್ಲ, ಇತ್ತೀಚೆಗೆ ಜನಗಳೇ ಸರಿ ಇಲ್ಲ. ನೋಡಿ ಪಾಪ ಎಲ್ಲ ಡೆಂಟೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಏನೇನೋ ಬಳಿತಾ ಇದಾರೆ ಪಾಪ. ಎಷ್ಟು ಕಷ್ಟ ಇದೆಲ್ಲ ಮಾಡೋಕ್ಕೆ. ಸುಮ್ಮನೆ ಶೋರೂಮ್ಗಳಿಗೆ ಹೋದ್ರೆ 4,000 5,000 ತಗೊಂತಾರೆ. ಇವರಿಗೆ ಬರುತ್ತೆ ಅಂತ ಪಾಪ ಇವರೇ ಮನೆಯಲ್ಲೇ ಮಾಡ್ಕೊತಿದ್ದಾರೆ. ಹುಷಾರಾಗಿರಿ ದಯವಿಟ್ಟು. ದೇವಸ್ಥಾನ ಹತ್ರ ಎಲ್ಲ ಹೋದರೆ ಸ್ವಲ್ಪ ಹುಷಾರಾಗಿ ಗಾಡಿಗಳನ್ನ ನಿಲ್ಲಿಸಿ ಹುಷಾರಾಗಿ ನೋಡ್ಕೊಳ್ಳಿ. ಇದೇ ಡೆಂಟು. ನೋಡಿ ನನ್ನ ಮಗ ಬಂದು ಅವ್ರ ಚಿಕ್ಕಿ ಹತ್ರ ಕಾರುಗಳೆಲ್ಲ ಕೊಡ್ಸ್ಕೊಂಡು, ನೋಡಿ ಬೈಕು ಕಾರ್ಸ್ ಎಲ್ಲ ಕೊಡ್ಸ್ಕೊಂಡು ಬಂದಿದ್ದಾನೆ. ಅಷ್ಟೇ ಗಾಯ್ತು ಇವತ್ತಿನ ಬ್ಲಾಗ್ಸ್. ಅಷ್ಟೇ ಗಾಯ್ಸ್, ಬಾಯ್. ನೀವು ಹೇಳಿ ಬಾಯ್. ಅಷ್ಟೇ ಗಾಯ್ಸ್, ಬಂದು ಇವಾಗ ಮನೆಗೆ ಜಸ್ಟ್ ಬಂದ್ವಿ. ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗೋದೊಂದು ಬಾಕಿ. ಇದೇ ನಮ್ಮನೆ ಗಾರ್ಡನ್ನು. ನಾನು ನನ್ನ ಬ್ಲಾಗ್ನ ನಮ್ಮನೆ ಗಾರ್ಡನ್ನಲ್ಲೇ ನಾನು ಎಂಡ್ ಮಾಡ್ತಾಯಿದ್ದೀನಿ. ಅಷ್ಟೇ ಗಾಯ್ಸ್, ಬಾಯ್.